ಇವತ್ತಿನ ಸಭೆಯಲ್ಲಿ ಕಾಂತರಾಜು ಕೂಡ ಪಾಲ್ಗೊಂಡಿದ್ದಾರೆ. ನಿಮಗೆ ಗೊತ್ತಿದೆ, ಕಾಂತರಾಜು ಈ ಜಾತಿ ಜನಗಣತಿ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದರು, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರು ಕೂಡ ಈ ಸಭೆಯಲ್ಲಿದ್ದಾರೆ. ಕಾಂತರಾಜು ಮಾತಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳಿದ್ರು ಬನ್ನಿ ನೋಡೋಣ. ವಿಧಿವಿಧಾನಗಳನ್ನು ಕೂಡ ಅನುಸರಿಸಿ ಎಲ್ಲ ಪ್ರಯತ್ನ ಮಾಡಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸರ್ವೋಚ್ಚ ನ್ಯಾಯಾಲಯ ಇದು ಹಾಕಿರ್ತಕ್ಕಂಥ ಒಂದು ಮಾರ್ಗದರ್ಶನ ಏನಿದೆಯಲ್ಲ, ಅದು ಹಲವಾರು ಕಟ್ಲೆಗಳಲ್ಲಿ ತೀರ್ಮಾನ ಆಗಿದೆ. ನಿಮಗೆ ಹೆಸರು ಹೇಳಬೇಕಂದ್ರೆ ಇಂದಿರಾ ಸಹಾನಿ ಕೇಸಲ್ಲಿ ಗೊತ್ತು ನಿಮಗೆ, ಮಂಡಲ್ ಕೇಸ್ ಅಂತ ನಾವು ಹೇಳ್ತೀವಿ, ಅದು ಭಾಳ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಇವತ್ತು ಕೂಡ ಜಾರಿಯಲ್ಲಿ ಇರ್ತಕ್ಕಂಥ ತೀರ್ಪದು. ಸೊ ಅದರಲ್ಲಿ ಅನೇಕ ಅಂಶಗಳನ್ನ ಹೇಳಿದ್ದಾರೆ, ಈ ರೀತಿ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಸೊ ಅದನ್ನು ಅನುಸರಿಸಿ ನಾವು ಮಾಡಿರ್ತಕ್ಕಂಥ ಕ್ರಮ ಅದು. ಆದ್ದರಿಂದ ನನ್ನ ಅಭಿಪ್ರಾಯದಲ್ಲಿ ವೈಜ್ಞಾನಿಕವಾಗಿ ಇಲ್ಲ ಅಂತಕ್ಕಂಥದ್ದು ಏನು, ಅದು ನಾವು ಮಾಡಿರ್ತಕ್ಕಂಥ ಪ್ರಯತ್ನದಲ್ಲಿ ವೈಜ್ಞಾನಿಕವಾಗಿ ಇದೆ, ಅದು ಸರಿಯಾಗಿದೆ ಆದಷ್ಟು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವಿಧಿವಿಧಾನ ಬನ್ನಿ, ಇದು ಕಾಂತರಾಜು ಅವರ ಮಾತು. ವೈಜ್ಞಾನಿಕವಾಗೇ ಇದೆ, ಸರಿಯಾಗೇ ಇದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಸುನಿಲ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ವೈಜ್ಞಾನಿಕವಾಗೇ ಇದ್ದರೆ, ಸರಿಯಾಗೇ ಇದ್ದರೆ 10 ವರ್ಷ ಯಾಕಾಯಿತು ಅನ್ನುವಂಥದ್ದು ನಂಬರ್ 1 ಪ್ರಶ್ನೆ. ಜೊತೆಗೆ ಏನು ಅಂತಂದರೆ, ಈಗ ಇದು ಬಹಳ ಈ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಇಲ್ಲಿ ತನಕ ಯಾರೂ ಕೂಡ ಅದನ್ನು ಮುಟ್ಟುವಂಥ ಧೈರ್ಯವನ್ನು ಕೂಡ ಮಾಡಿರಲಿಲ್ಲ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಯಾರೂ ಕೂಡ ಧೈರ್ಯ ಮಾಡಲಿಲ್ಲ, ಕುಮಾರಸ್ವಾಮಿ ಕೂಡ ಧೈರ್ಯ ಮಾಡಲಿಲ್ಲ, ಬೊಮ್ಮಾಯಿಯವರು ಕೂಡ ಧೈರ್ಯ ಮಾಡಲಿಲ್ಲ. ಇಂಥ ಸಂದರ್ಭದಲ್ಲಿ ಈಗ ಯಾಕೆ ಇದು ದೊಡ್ಡ ಮಟ್ಟದಲ್ಲಿ ಎದ್ದಿದೆ? ನಂಬರ್ 2. ಜೊತೆಗೇನು ಅಂತಂದರೆ, ಭಾಳ ಗಮನಿಸಬೇಕಾದಂಥ ಸಂಗತಿ ಸುನಿಲ್ ಏನು ಅಂತಂದರೆ, ಈ ವಿಚಾರ ಏನಿದೆಯಲ್ಲ, ಒಂದಾದ ಮೇಲೆ ಒಂದು ಮುಜುಗರಗಳ ಸರ್ಕಾರಕ್ಕೆ ಎದುರಾಗ್ತಾ ಇದೆಯಲ್ಲ, ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಇದನ್ನು ಒಂದು ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಇದೆ. ಏನಂತೀರಿ? ಖಂಡಿತ ರಂಗನಾಥ್, ಪ್ರಮುಖವಾಗಿ ಜಾತಿ ಜನಗಣತಿಯ ಒಂದು ವರದಿ ಸಲ್ಲಿಕೆಯಿಂದ ಇಲ್ಲಿವರೆಗೂ ಅಂದರೆ ಜಯಪ್ರಕಾಶ್ ಹೆಗಡೆ ಅವರು ಯಾವಾಗ ವರದಿಯನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಕೆ ಮಾಡ್ತಾರೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಆ ಒಂದು ಜನಗಣತಿಯ ವಿಚಾರ ಎಂದೇ ಸಾಕಷ್ಟು ರಾಜಕೀಯದಲ್ಲಿ ಸಂಚಲನವನ್ನು ಕೂಡ ಮೂಡಿಸಿರುವಂಥದ್ದು, ಮತ್ತು ಸಾಕಷ್ಟು ಪರ ವಿರೋಧ ಕೂಡ ಬರ್ತಾ ಇದೆ. ಅದರ ಬೆನ್ನಲ್ಲಿ ಈಗಾಗಲೇ ಒಂದು ಕಡೆ ಪ್ರಮುಖವಾಗಿ ಇವತ್ತು ಹಿಂದುಳಿದ ವರ್ಗಗಳ ಸಚಿವರಾಗ್ಬೋದು, ಶಾಸಕರಾಗ್ಬೋದು, ಮುಖಂಡರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ವಿಧಾನಸೌಧದಲ್ಲಿ ಒಂದು ಸಭೆ ಕೂಡ ನಡೀತಿದೆ. ಸಭೆಯಲ್ಲಿ ಸಾಕಷ್ಟು ಮಹತ್ವವನ್ನು ಕೂಡ ಚರ್ಚೆ ಆಗುವಂಥ ಸಾಧ್ಯತೆಗಳು ಇರುವಂಥ ಪ್ರಮುಖವಾಗಿ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಮತ್ತೆ ಹಿಂದಿನ ಮಾಜಿ ಅಧ್ಯಕ್ಷ ಆಗ್ಬೋದು, ನಿಕಟಪೂರ್ವ ಅಧ್ಯಕ್ಷರು ಜಯಪ್ರಕಾಶ್ ಹೆಗಡೆ ಅವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿಯಿಂದ ಇನ್ನು ಎನ್ ರವಿಕುಮಾರ್ ಪರಿಷತ್ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಅಂತಂದ್ರೆ ಈ ಒಂದು ಸಭೆಯಲ್ಲಿ ಅಂತಂದ್ರೆ ಈ ಒಂದು ಜಾತಿ ಜನಗಣತಿ ವರದಿ ಏನಿದೆ, ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಒತ್ತಡವನ್ನು ಕೂಡ ಈಗಾಗಲೇ ಹಿಂದುಳಿದ ವರ್ಗದ ಸಚಿವರಾಗ್ಬೋದು, ಶಾಸಕರಾಗ್ಬೋದು, ಮುಖಂಡರು ಕೂಡ ಈಗಾಗಲೇ ಸಿದ್ದರಾಮಯ್ಯವ್ರಿಗೆ ಹಾಕ್ತಾ ಇರುವಂತು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಪ್ರಮುಖವಾಗಿ ಸಾಧಕ ಬಾಧಕವೆಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಕಳೆದ 10 ವರ್ಷಗಳಿಂದ ವರದಿಯ ಸಲ್ಲಿಕೆಯ ವಿಚಾರವಾಗಿ, ಸಾಕಷ್ಟು ಅನುಷ್ಠಾನದ ವಿಚಾರವಾಗಿ ಯಾರು ಕೂಡ ಆ ಒಂದು ಧೈರ್ಯವನ್ನು ಮಾಡಿರಲಿಲ್ಲ. ನೀವು ಆಗಲೇ ಹೇಳಿದಂಗೆ ಕುಮಾರಸ್ವಾಮಿ ಅವರಾಗ್ಬೋದು, ಬೊಮ್ಮಾಯಿ ಅವರಾಗ್ಬೋದು, ಈಗಿರುವಂಥ ಸಿದ್ದರಾಮಯ್ಯ ಅವರು ಕೂಡ ಆಗ್ಬೋದು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ವಿಚಾರ ಈಗ ಯಾಕೆ ಮುನ್ನೆಲೆಗೆ ಬಂತು ಅನ್ನೋ ಪ್ರಶ್ನೆಗಳು ಕೂಡ ಸಾಕಷ್ಟು ಮನೆ ಮಾಡಿರುವಂತೆ. ಯಾಕೆಂದರೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಈ ಒಂದು ಪ್ರಮುಖವಾಗಿ ಈ ಒಂದು ಜನಗಣತಿ ವಿಚಾರವಾಗಿ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅನುಷ್ಠಾನವನ್ನು ಮಾಡಿಯೇ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆದರೆ ಇವತ್ತಿನ ಸಭೆಯಲ್ಲಿ ಸಾಧಕ ಬಾಧಕ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಯಾಕೆಂದರೆ ಲಿಂಗಾಯತ ಆಗ್ಬೋದು, ಒಕ್ಕಲಿಗ ಸಮುದಾಯ ಪ್ರಬಲವಾಗಿ ವಿರೋಧ ಮಾಡ್ತಾ ಇದೆ. ಕೇವಲ ಸಮುದಾಯ ಅಲ್ಲ, ಏನು ಕಾಂಗ್ರೆಸ್ನಲ್ಲಿರುವಂಥ ಶಾಸಕರಾಗ್ಬೋದು, ಸಚಿವರು ಕೂಡ ಇದೊಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂತು. ಇದರ ಬೆನ್ನಲ್ಲಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಒಂದು ಕಡೆ ಒತ್ತಾಯ ಕೂಡ ಜಾಸ್ತಿ ಕೇಳಿ ಬರ್ತಾ ಇದೆ, ಅದೇ ರೀತಿ ವಿರೋಧ ಕೂಡ ಕೇಳಿ ಬರ್ತಾ ಇರೋದು. ಆದರೆ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಯಾಕೆ ಈ ಒಂದು ವಿಚಾರ ಚರ್ಚೆಗೆ ಬಂತು ಅನ್ನೋ ಒಂದು ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಪ್ರಮುಖವಾಗಿ ಈ ಒಂದು ವಿಚಾರವನ್ನ ಏನು ಮೂಢ ಹಗರಣ ಎಂದೇ ಸಾಕಷ್ಟು ರಾಜಕೀಯದಲ್ಲಿ ರಾಷ್ಟ್ರಮಟ್ಟ ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸ್ತಾ ಇದೆ. ಸಿದ್ದರಾಮಯ್ಯವರ ಮೇಲೆ ನೇರವಾಗಿ ಆರೋಪ ಬಂದೆ. ಈ ಎಲ್ಲ ಆರೋಪವನ್ನ ಡೈವರ್ಟ್ ಮಾಡಲಿಕ್ಕೆ ಈ ರೀತಿಯಾದ ವಿಚಾರವನ್ನ ಮುನ್ನೆಲೆಗೆ ಸಿದ್ದರಾಮಯ್ಯವರು ಅಂದ್ರೆ ತಂದಿದ್ದಾರೆ ಅನ್ನೋ ಮಾಹಿತಿ ಕೂಡ, ಅಂದ್ರೆ ಒಂದು ಆರೋಪವನ್ನು ಕೂಡ ಈಗಾಗಲೇ ಬಿಜೆಪಿ ಜೆಡಿಎಸ್ ನಾಯಕರು ಮಾಡ್ತಾ ಇರುವಂತು. ಈ ಒಂದು ನಿಟ್ಟಿನಲ್ಲಿ ಇವತ್ತು ಸಭೆಯಿಂದ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಇವತ್ತಿನ ಸಭೆಯಲ್ಲಿ ಸಾಧಕ ಬಾಧಕವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ, ಚರ್ಚೆ ಆಗುತ್ತೆ. ಮತ್ತೆ ಪ್ರಮುಖವಾಗಿ ನೀವು ಆಗಲೇ ಹೇಳಿದಂಗೆ ಈ ಒಂದು ವರದಿ ಎಂದೇ ಅವೈಜ್ಞಾನಿಕವಾಗಿದೆ ಅಂತೇಳಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಯಾಕೆಂದ್ರೆ ಜಾತಿ ಜನಗಣತಿಗೆ ನಮ್ದು ವಿರೋಧವೆಲ್ಲ ಅವೈಜ್ಞಾನಿಕವಾಗಿದೆ, ಮರುಪರಿಶೀಲನೆ ಮಾಡಬೇಕು ಅನ್ನೋ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಮುಖ್ಯಮಂತ್ರಿಗಳು ಕಾದು ನೋಡಬೇಕಾಗಿದೆ. ಒಂದು ಪಕ್ಷದ ಅನುಷ್ಠಾನದ ವಿಚಾರವೇನಾದ್ರು ಬಂದ್ರೆ ಕ್ಯಾಬಿನೆಟ್ಗೆ ಹೋಗಬೇಕಾಗುತ್ತೆ, ಕ್ಯಾಬಿನೆಟ್ ಅಲ್ಲಿ ಅದು ಅಪ್ರೂವಲ್ ಆಗಬೇಕಾಗುತ್ತೆ, ಅದಾದ ನಂತರ ಸದನದಲ್ಲಿ ಟೇಬಲ್ ಆಗಬೇಕಾಗುತ್ತೆ, ನಂತರದಲ್ಲಿ ಚರ್ಚೆಗಳಾಗಬೇಕಾಗುತ್ತೆ, ಅದಾದ ನಂತರ ಅನುಷ್ಠಾನದ ವಿಚಾರ ಬರುತ್ತೆ, ಕಾಯ್ದೆ ಆಗಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಆರೋಪಗಳು ಕೂಡ ಅದೇ ರೀತಿಯಾಗಿ ಕೇಳಿ ಬರ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ರಾಜಕೀಯ ತಿರುವನ್ನು ಪಡೆಯುತ್ತೆ ಕಾದು ನೋಡಬೇಕಾಗಿರುವಂತದ್ದು. ರಂಗನಾಥ್. ಓಕೆ ಸುನಿಲ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.